ಯಾರಿಗೆ? ಹಾಂ, ಹೌದು ಹೌದು. ಅವ್ರ ಅಪ್ಪವರು ಅಧಿಕಾರದಲ್ಲಿದ್ದಾಗ ರಾಘವೇಂದ್ರರು ವಿಜೇಂದ್ರವರು ಇದೇ ಕೆಲಸ ಮಾಡಿ ಯಡಿಯೂರಪ್ಪರು ಯಾಕೆ ಜೈಲಿಗೆ ಹೋದ್ರಂತೆ? ಯಾಕೆ ಹೋದ್ರಂತೆ? ಒಂದು ನಿಮಿಷ ಇರ್ರಿ. ಯಾಕೆ ಹೋದ್ರಂತೆ? ನಂಬರ್ 1. ನಂಬರ್ 2, ಯಡಿಯೂರಪ್ಪರು 3 ವರ್ಷ ಆದ ತಕ್ಷಣ ಇಳಿಸ್ಬಿಡ್ತಾರೆ. ಯಾಕೆ? ಇದೇ ವಿಜೇಂದ್ರನ ಸವಾಸಕ್ಕೆ ತಾನೆ, ಯತ್ನಾಳ್ ಅವರು ಏನು ಹೇಳ್ತಾ ಇದ್ದಾರೆ ರೀ? ನಮಗೆ ಯಾಕ್ರಿ ಪ್ರಶ್ನೆ ಕೇಳ್ತೀರಾ? ನಿಮ್ಮ ಪಕ್ಷದ ನಾಯಕರು ಫಸ್ಟ್ ಯತ್ನಾಳ್ ಅವ್ರಿಗೆ ಹೇಳಿ. ಯತ್ನಾಳ್ ಅವ್ರು ಹಿಗ್ಗಾಮುಗ್ಗ ನಾಯಿ ಥರ ನಿಮಗೆ ಯಾವ ರೀತಿಯಲ್ಲಿ ಬೈತಾ ಇದ್ದಾರೆ, ಕೇರೆ ಮಾಡ್ತಾ ಇಲ್ಲ. ಅವ್ರು ಏನಂದರೆ ಹಿರಿಯರಂತೆ, ಹಿರಿಯರ ಕೈಲಿ ಬೈಸ್ಕೊಳ್ಳೋಕೆ ನಾಚಿಕೆ ಆಗಲ್ಲ ಒಬ್ಬ ರಾಜ್ಯದ ಒಬ್ಬ BJP ಅಧ್ಯಕ್ಷನಾಗಿ ನಮ್ಮ ಬಗ್ಗೆ ಹೇಳೋದಕ್ಕೆ. ಯಾರಾದರೂ ಒಬ್ಬರು ಈ ಥರ ತೊಗೊಂಡಿದ್ದಾರೆ ಅಂತಕ್ಕಂಥದ್ದಾದರೆ ಅವನು ಏಜೆಂಟ್ ಇರಲಿ ಯಾವನಾರಿರಲಿ 2 ನಿಮಿಷದಲ್ಲಿ ಕಿತ್ತು ಒಗಾಸ್ತೀವಿ ನಾವು. ಅವರು ನಾನು ನೋಡಿದೆ ಅವ್ರ ಬೇಡಿಕೆಗಳು ಏನಿದ್ದಾವೆ ಅಂತ ಹೇಳಿ. ಅದನ್ನು ನಾಳೆ ಐ ಥಿಂಕ್ ಅವರಿಗೆ ಟೈಮು ಕೂಡ ಕೊಟ್ಟಿದೆ. ಅಂದರೆ ಅವರು ಅಸೋಸಿಯೇಷನ್ ಅವರಿಗೆಲ್ಲ ನಮ್ಮ ಇಲಾಖೆಯಿಂದ ಅವ್ರಿಗೆ ಏನೇನು ಸಹಕಾರ ಬೇಕೋ ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ನಾನು ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಅವ್ರು ಏನು ಸಮಸ್ಯೆ ಇದೆ ಅವ್ರಿಗೇನಾದ್ರು ನಾವು ಸ್ಪಂದನೆ ಮಾಡ್ತಕ್ಕಂಥದ್ದು. ಹೋದ ವರ್ಷವೂ ಕೂಡ 1 ವರ್ಷಕ್ಕೆ ಲೀನಿಯನ್ಸ್ ಕೊಟ್ಟಿದ್ವಿ. ಇದೆಲ್ಲ ಇರ್ತದೆ. ಅವ್ರು ಏನು ಬೇಡಿಕೆಗಳನ್ನ ಇರ್ತಾರೆ ನಾಳೆ ಅವರು ಮತ್ತು ಈವನ್ ನಮ್ಮ ಸರ್ಕಾರಿ ಟೀಚರ್ಸ್ದು ಕೂಡ ಒಂದು ನಾಳೆ ಸಮಯ ನಿಗದಿಪಡಿಸಿದೆ. ನೋಡ ನೋ ಸ್ಪಂದನೆ ಅಲ್ಲ, 1 ನಿಮಿಷ ಹೇಳ್ತೀವಿ. ಸ್ಪಂದನೆ ಅಂದರೆ ಏನು? ಅವ್ರು ಕೇಳ್ತಕ್ಕಂಥದ್ದು ಆಗಬೇಕು. ಕೇಳ್ತಕ್ಕಂಥದ್ದು ಕಾನೂನಲ್ಲಿ, ಇಡೀ ರಾಜ್ಯಮಟ್ಟದಲ್ಲಿ ಕಾನೂನು ಬದಲಾವಣೆ ಆಗಬೇಕು. ಕಾನೂನು ಬದಲಾವಣೆ ಆಗಬೇಕಂದ್ರೆ ನಾನೊಬ್ಬನೇ ಕೂತ್ಕೊಂಡು ಮಾಡೋಕ್ಕಾಗತ್ತೆ? ರಾಜ್ಯ ಸರ್ಕಾರದಲ್ಲಿ ಕೆಲವು ತೀರ್ಮಾನ ತಗೊಳ್ತವೆ. ಅವ್ರು ಕೇಳಿರೋದು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅವ್ರ ಕೈಲೂ ಕೂಡ ಮಾತುಕತೆಗೆ ಯಾಕೆ ಕರೀತಾರೆ? ಇದಕ್ಕೆ ಕರೆಯೋದು. ಕರೆದು ಮಾತುಕತೆ ಮಾಡ್ತಕ್ಕಂಥದ್ದು. ಆಯಿತು, 1 ನಿಮಿಷ. ಈಗ 7th ಪೇ ಆಯೋಗ ಯಾರು ಮಾಡಿದ್ರಂತೆ? ಅದು ಶಿಕ್ಷಕರ ಪರವಾಗಿ ನಾವ್ಯಾರು ನಿಲ್ಲಿಲ್ಲ. 40% ರಾಜ್ಯದಲ್ಲಿ ಇರ್ತಕ್ಕಂಥ ನೌಕರರು, 40% ನೌಕರು ದೇ ಆರ್ ಇನ್ ಮೈ ಡಿಪಾರ್ಟ್ಮೆಂಟ್. ಅವ್ರ ಕಾಳಜಿ ಇರೋದ್ರಿಂದ ನಾನು ಒಬ್ಬ ಪ್ರಣಾಳಿಕೆ ಉಪಾಧ್ಯಕ್ಷನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸಿ ಎಲ್ಲದೂ ಕೂಡ ಹಂತವಾಗಿ ತಗೊಂಡೋಗ್ತಕ್ಕಂಥ. ಯಾರು ಹೇಳಿದ?